ಕೆಲವೊಬ್ರು ವಯಸ್ಸಾಗಿದ್ರು ಕೂಡ ತುಂಬಾ ಯಂಗ್ ಆಗಿ ಕಾಣ್ತಿರ್ತಾರೆ. ಇನ್ ಕೆಲವೊಬ್ರು ಬರೇ 30 ವರ್ಷ 25 ವರ್ಷದಲ್ಲೇ ಅಂಕಲ್ ಆಂಟಿ ತರ ಕಾಣ್ತಾ ಇರ್ತಾರೆ. ಇದಕ್ಕೆ ಹೇಳೋದು ಬಯೋಲಾಜಿಕಲ್ ಏಜ್ ಅಂತ. ನಿಮ್ಮ ಕ್ರೋನಾಲಜಿಕಲ್ ಏಜ್ ಏನಿದೆ ಅಂದ್ರೆ ನಿಮ್ಮ ನಂಬರ್ ಪ್ರಕಾರ ನಿಮ್ಮ ಏಜ್ ಏನಿದೆ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಅದೇ ತರ ನಿಮ್ಮ ದೇಹನೂ ಇರಬೇಕು ಅಂತ ಏನಿಲ್ಲ. ಯಾರು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಅನ್ಹೆಲ್ದಿ ಫುಡ್ಗಳನ್ನ ತಿಂತಿರ್ತಾರೆ, ಏನು ವ್ಯಾಯಾಮ ಮಾಡದೆ ಆಕ್ಟಿವೇ ಇರಲ್ಲ, ಇವರ ದೇಹ ಬೇಗ ಏಜ್ ಆಗುತ್ತೆ. ಅಂದ್ರೆ ನೀವು 30 ವರ್ಷದಲ್ಲೇ 50 ವರ್ಷದ ತರ ಕಾಣ್ತಿರ್ಬೋದು. ಅದೇ ಯಾರು ಆಕ್ಟಿವ್ ಇಂಡಿವಿಜುವಲ್ಸ್ ಇರ್ತಾರೆ, ಅಂದ್ರೆ ಕೆಲವೊಬ್ರು ನೀವು ಆಕ್ಟರ್ಸ್ಗಳನ್ನ ನೋಡ್ತಿರ್ಬೋದು, ಅವರು ತುಂಬಾ ಏಜ್ ಆದ್ರೂ ಕೂಡ ಯಂಗ್ ಆಗಿ ಕಾಣ್ತಿರ್ತಾರೆ, ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡ್ತಿರ್ತಾರೆ. ಬಿಕಾಸ್ ಕೆಲವೊಂದು ಆಕ್ಟರ್ಗಳಿಗೆ ಅದೊಂದು ಪ್ರೆಷರ್ ಇರುತ್ತೆ, ಅಂದ್ರೆ ಎಲ್ಲರ ಎದುರುಗಡೆ ಚೆನ್ನಾಗಿ ಕಾಣಬೇಕು, ಮೇಂಟೈನ್ ಮಾಡಬೇಕು ಅಂತ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಇರುತ್ತೆ. ಯಾವಾಗ್ಲೂ ಅವ್ರ ಡಿಸಿಷನ್ಸ್ ಮೇಕಿಂಗ್, ಊಟ ತಿನ್ನೋದು, ಆಕ್ಟಿವಿಟಿ ಎಲ್ಲದರಲ್ಲೂ ಅವ್ರ ಡಿಸಿಷನ್ ಡೇ ಟು ಡೇ ಬೇಸಿಸ್ ಅಲ್ಲಿ ಇರುತ್ತೆ. ಬಟ್ ಒಬ್ಬ ಕಾಮನ್ ಮ್ಯಾನ್ಗೆ ಅವನಿಗೆ ಯಾರನ್ನು ಇಂಪ್ರೆಸ್ ಮಾಡ್ಬೇಕಾಗಿಲ್ಲ. ಅವ್ನ ಲೈಫ್ ಅವನಿಗೆ ಏನೇನು ತೊಂದರೆಗಳು ಕೊಡ್ತಿರುತ್ತೆ ಅದ್ರ ಬಗ್ಗೆನೇ ಅವನು ಡೈವರ್ಟ್ ಆಗಿ ಸ್ಟ್ರೆಸ್ ತಗೊಂಡು ದುಡಿಯಾಕೆ ಹೋಗಿ ಆರೋಗ್ಯದ ಮೇಲೆ ಫೋಕಸ್ ಮಾಡದೆ ಹಂಗೊಂದ್ ವೇಳೆ ನೀವು ಆಲ್ರೆಡಿ 30 ವರ್ಷದಲ್ಲಿ 50 ವರ್ಷದವ್ರ ತರ ಕಾಣ್ತಾ ಇದ್ರು ಕೂಡ ಅದನ್ನ ರಿವರ್ಸ್ ಮಾಡೋದಕ್ಕಾಗತ್ತೆ. ಒಂದು ಒಳ್ಳೆ ಆಹಾರ ಕ್ರಮ, ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಆಹಾರ, ವ್ಯಾಯಾಮ, ಒಳ್ಳೆ ನಿದ್ದೆ, ಸ್ಟ್ರೆಸ್ ಫುಲ್ ಸಿಚುವೇಶನ್ಸ್ ಏನೇನು ನಿಮಗಿದೆ ಅದರಿಂದೆಲ್ಲ ಹೊರಗಡೆ ಬರೋದು, ಸ್ವಲ್ಪ ಮೆಡಿಟೇಷನ್, ಯೋಗ ಇದೆಲ್ಲ ಮಾಡಿದ್ರೆ ಮಾಡ್ಬೋದು. ಅದಕ್ಕೆ ಒಳ್ಳೆ ಗೈಡೆನ್ಸ್ ಒಬ್ರು ಕೊಡ್ತಾರೆ. ಅವ್ರ ಹೆಸರು ಕಿರಣ್ ಸಾಗರ್ ಅಂತ. ಕೆಳಗಡೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ.